ನೈಸ್ ಸಂಸ್ಥೆಯ ವಿರುದ್ಧ ನಿಲ್ಲದ ಜೆಡಿಎಸ್ ನಾಯಕರ ಹೋರಾಟ. ಎಚ್ಡಿಕೆ ಆಕ್ರೋಶ ಬೆನ್ನಲ್ಲೇ ನೈಸ್ ವಿರುದ್ಧ ಮತ್ತಷ್ಟು ಕಿಚ್ಚು ಹೆಚ್ಚಾಗಿದೆ. ಇಂದು ನೈಸ್ ಸಂಸ್ಥೆ ವಿರುದ್ಧ ಜೆಡಿಎಸ್ ನಿಯೋಗದ ದೂರು. ಇವತ್ತು ನೈಸ್ ಸಂಸ್ಥೆಯ ವಿರುದ್ಧ ಜೆಡಿಎಸ್ ನಿಯೋಗ ದೂರನ್ನ ಕೊಡಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಸ್ ಶಾಲಿನಿ ರಜನೀಶ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮಧ್ಯಾಹ್ನ ಲೋಕಭವನದಲ್ಲಿ ರಾಜ್ಯಪಾಲರ ಭೇಟಿಯಾಗಿ ದೂರು ಸಲ್ಲಿಸಲಾಗುತ್ತೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದ ನಿಯೋಗದಿಂದ ಭೇಟಿ ಮಾಡಿ ಇದರ ಬಗ್ಗೆ ದೂರನ್ನ ಕೊಡ್ತಾರೆ. ದೂರು ನೀಡುವ ವೇಳೆ ಜೆಡಿಎಸ್ ನಾಯಕರು, ಪರಿಷತ್ ಸದಸ್ಯರು ಕೂಡ ಉಪಸ್ಥಿತರಿದ್ದು ಸಾಥ್ ನೀಡಲಿದ್ದಾರೆ. ನೈಸ್ ಸಂಸ್ಥೆಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿವೆ. ಒಂದು, ಇಲ್ಲಿವರೆಗೂ ಕೂಡ ರೈತರಿಂದ ಭೂಮಿ ಪಡ್ಕೊಂಡಿದ್ರು, ಅವರಿಗೆ ಪರಿಹಾರವನ್ನ ನೆಟ್ಟುಕೊಟ್ಟಿಲ್ಲ ಅಂತ. ಅದೇ ರೀತಿಯಾಗಿ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆಯಲ್ಲ, ಅದನ್ನ ಈಗಲೇ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ತುಂಬಾ ಸೀರಿಯಸ್ ಆಗಿದೆ. ಹೀಗಾಗಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದ ನಿಯೋಗದಿಂದ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನ ಕೊಡಲಿದ್ದಾರೆ. ನೈಸ್ ಸಂಸ್ಥೆಯ ವಿರುದ್ಧ ಸರಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ.